ವಿಶ್ವ ವೇದಿಕೆಯಲ್ಲಿ ಬೆತ್ತಲಾದ ವಿಶ್ವಗುರು ಮತ್ತು ಮಾಸ್ಟರ್ ಸ್ಟ್ರೋಕ್ ಭ್ರಮೆ. ನಮಸ್ಕಾರ ದೋಸ್ತುಗಳೇ, ವೆಲ್ಕಮ್ ಟು ಫಸ್ಟ್ ಕನ್ನಡ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾವೊಂದು ಸೂಪರ್ ಕಾಮಿಡಿ ಕಮ್ ಸೀರಿಯಸ್ ಸ್ಟೋರಿ ಬಗ್ಗೆ ಮಾತಾಡೋಣ. ನಮ್ಮ ದೇಶದಲ್ಲಿ ಈಗೊಂದು ಹೊಸ ಟ್ರೆಂಡ್ ಶುರುವಾಗಿದೆ. ಸರ್ಕಾರ ಏನೇ ಮಾಡಿದ್ರು, ಎಂಥದ್ದೇ ಉಲ್ಟಾ ಹೊಡೆದ್ರು, ದೇಶದ ಮರ್ಯಾದೆ ಹರಾಜಾದ್ರು, ನಮ್ಮ ವಾಟ್ಸಪ್ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಅಂದ್ರೆ ನಮ್ಮ ಭಕ್ತಗಣ ಅದನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಹೌದು ಫ್ರೆಂಡ್ಸ್, ಇರಾನ್ ತೈಲ ನಿಲ್ಲಿಸಿದ್ರೆ ಮಾಸ್ಟರ್ ಸ್ಟ್ರೋಕ್, ರಷ್ಯಾದಿಂದ ತೈಲ ತರಿಸಿದ್ರೆ ಮಾಸ್ಟರ್ ಸ್ಟ್ರೋಕ್, ಮತ್ತೆ ರಷ್ಯಾ ತೈಲ ನಿಲ್ಲಿಸಿದ್ರೆ ಮಾಸ್ಟರ್ ಸ್ಟ್ರೋಕ್, ಕೊನೆಗೆ ಅಮೆರಿಕದವರು ತಗೊಳ್ರಪ್ಪ ಒಂದು ತಿಂಗಳು ರಷ್ಯಾ ತೈಲ ಯೂಸ್ ಮಾಡಿ ಅಂತ ಭಿಕ್ಷೆ ಹಾಕಿದಾಗಲೂ ದಿಸ್ ಈಸ್ ಆಲ್ಸೋ ಎ ಮಾಸ್ಟರ್ ಸ್ಟ್ರೋಕ್. ಮಾಸ್ಟರ್ ಸ್ಟ್ರೋಕ್, ಮಾಸ್ಟರ್ ಸ್ಟ್ರೋಕ್, ಮಾಸ್ಟರ್ ಸ್ಟ್ರೋಕ್. ಅರೆ, ಒಂದು ದೇಶದ ವಿದೇಶಾಂಗ ನೀತಿ ಅಂದ್ರೆ ಫಾರಿನ್ ಪಾಲಿಸಿ ಅಂದ್ರೆ ಏನು? ಅದು ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮ ಇಂಧನ ಭದ್ರತೆಯನ್ನ ಅಂದ್ರೆ ಎನರ್ಜಿ ಸೆಕ್ಯೂರಿಟಿ ಕಾಪಾಡಿಕೊಳ್ಳೋದಾ, ಅಥವಾ ಪಾಶ್ಚಿಮಾತ್ಯ ಪತ್ರಕರ್ತರಿಗೆ ಇಂಗ್ಲಿಷ್ ನಲ್ಲಿ ಡೈಲಾಗ್ ಹೊಡೆದು ಯೂಟ್ಯೂಬ್ ನಲ್ಲಿ ಥಗ್ ಲೈಫ್ ಶಾರ್ಟ್ಸ್ ಮಾಡಿಕೊಂಡು ಲೈಕ್ಸ್ ತಗೊಳ್ಳೋದಾ? ಹೋಗ್ಲಿ, ಮಾಸ್ಟರ್ ಸ್ಟ್ರೋಕ್ ಅನ್ನೋ ಪದಕ್ಕಾದ್ರೂ ಒಂದು ಬೆಲೆ ಬೇಡವಾ? ಇವತ್ತು ನಾವು ಸರ್ಕಾರದ ಈ ತೈಲ ರಾಜತಾಂತ್ರಿಕತೆ ಅಂದ್ರೆ ಆಯಿಲ್ ಡಿಪ್ಲೊಮೆಸಿಯು ಜಗತ್ತಿನ ಮುಂದೆ ಹೇಗೆ ಬೆತ್ತಲಾಗಿದೆ, ಇವರ ಸ್ಟ್ರಾಟಜಿಕ್ ಅಟಾನಮಿ ಅನ್ನೋದು ಹೇಗೆ ಅಮೆರಿಕದ ಗುಲಾಮಗಿರಿ ಆಗಿದೆ ಅನ್ನೋದನ್ನ ಪ್ರತಿಯೊಂದು ಫ್ಯಾಕ್ಟ್ ಮತ್ತು ರೆಕಾರ್ಡ್ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ಕತೆ ಶುರುವಾಗೋದು 2019ರಲ್ಲಿ. ಇರಾನ್ ನಮಗೆ ಬರೀ ತೈಲ ಮಾರೋ ದೇಶ ಆಗಿರಲಿಲ್ಲ ಗುರು, ನಮಗೆ 60 ದಿನ ಫ್ರೀ ಕ್ರೆಡಿಟ್ ಕೊಡ್ತಿತ್ತು. ಡಾಲರ್ ಬದಲು ನಮ್ಮದೇ ರೂಪಾಯಿಯಲ್ಲಿ ಅಂದ್ರೆ ರೂಪಾಯಿ ರಿಯಲ್ ಟ್ರೇಡ್ ಬಿಸ್ನೆಸ್ ಮಾಡೋಕೆ ಅವಕಾಶ ಕೊಟ್ಟಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನಕ್ಕೆ ಟೋಪಿ ಹಾಕಿ ಅಫ್ಘಾನಿಸ್ತಾನ ತಲುಪಲಿಕ್ಕೆ ಚಬಹಾರ್ ಬಂದರ್ ಕಟ್ಟೋಕೆ ನಮಗೆ ಜಾಗ ಕೊಟ್ಟಿತ್ತು. ಆದರೆ 2019ರಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾರು ಇರಾನ್ ಜೊತೆ ಬಿಸ್ನೆಸ್ ಮಾಡಬಾರದು ಅಂತ ನಿರ್ಬಂಧ ಹಾಕಿದ್ರು. ನಮ್ಮ ಸರ್ಕಾರ ಮುಂದೆ ಏನ್ ಹೇಳ್ತು? ನಾವು ಅಮೆರಿಕದ ಮಾತಿಗೆಲ್ಲ ಬೆಲೆ ಕೊಡಲ್ಲ, ನಾವು ಸ್ವತಂತ್ರರು ಅಂತ ಭಾಷಣ ಬಿಗಿತ್ತು. ಆದರೆ ಮೇ 2019ರಲ್ಲಿ ಅಮೆರಿಕ ಕೊಟ್ಟಿದ್ದ ವಿನಾಯಿತಿ ಮುಗಿದ ತಕ್ಷಣ ನಮ್ಮ 56 ಇಂಚಿನ ಎದೆಯ ಸರ್ಕಾರ ಸೈಲೆಂಟ್ ಆಗಿ ಇರಾನ್ನಿಂದ ಒಂದೇ ಒಂದು ಹನಿ ತೈಲ ಬರದೇ ಇರೋ ಹಾಗೆ ಶೂನ್ಯ ಕೇಳಿಸ್ಬಿಡ್ತು. ಇದು ಸುಳ್ಳಲ್ಲ, ಅಕ್ಷರಶಃ ಸತ್ಯ. ಸ್ವತಃ ನಮ್ಮ ಅಂದಿನ ರಾಯಭಾರಿ ಹರ್ಷವರ್ಧನ್ ಶ್ರಿಂಗ್ಲಾ ಅವರೇ ಅಮೆರಿಕದ ಎದುರು ನಾವು ತಲೆಬಾಗಿದ್ದೇವೆ ಅಂತ ಒಪ್ಕೊಂಡ್ರು. ನಾವು ಆಲ್ಟರ್ನೇಟ್ ಆಗಿ ದುಬಾರಿ ಬೆಲೆ ಕೊಟ್ಟು ಬೇರೆ ಕಡೆಯಿಂದ ತೈಲ ತರೋಕೆ ಶುರು ಮಾಡಿದ್ವಿ. ಆಗ ನಮ್ಮ ಭಕ್ತರು ಏನ್ ಹೇಳಿದ್ರು ಗೊತ್ತಾ? ನೋಡಿದ್ರ, ಅಮೆರಿಕದ ಜೊತೆ ದೋಸ್ತಿ ಮಾಡಿ ಮೋದಿಜಿ ಇರಾನ್ಗೆ ಬುದ್ಧಿ ಕಲಿಸಿದ್ರು, ಪಾಕಿಸ್ತಾನ ಐಸೋಲೇಟ್ ಆಯ್ತು, ವಾಹ್ ವಾಟ್ ಎ ಮಾಸ್ಟರ್ ಸ್ಟ್ರೋಕ್ ಅಂತ ಕೂಗಾಡಿದ್ರು. ಆದ್ರೆ ಅಸಲಿ ಸೀನ್ ಏನಾಯ್ತು ಗೊತ್ತಾ? ನಾವು ಖಾಲಿ ಮಾಡಿದ ಜಾಗಕ್ಕೆ ನಮ್ಮ ಪರಮ ಶತ್ರು ಚೀನಾ ಎಂಟ್ರಿ ಕೊಡ್ತು. ಅಮೆರಿಕದ ನಿರ್ಬಂಧಗಳಿಗೆ ಕವಡೆ ಕಾಸಿನ ಬೆಲೆ ಕೊಡದ ಚೀನಾ ಇರಾನ್ ಜೊತೆ $400 ಬಿಲಿಯನ್ 25 ವರ್ಷದ ಬೃಹತ್ ಒಪ್ಪಂದ ಮಾಡಿಕೊಳ್ತು. ಇತ್ತ ನಮ್ಮ ಕೋಟಿ ಕನಸಿನ ಚಾಬಹಾರ್ ಬಂದರು ಪ್ರಾಜೆಕ್ಟ್ ಕೂಡ ಅಮೆರಿಕದ ನಿರ್ಬಂಧಗಳ ಭೀತಿಯಿಂದ ಫಂಡಿಂಗ್ ಇಲ್ಲದೆ ಅಕ್ಷರಶಃ ಮುಳುಗಿ ಹೋಯಿತು. ನಮ್ಮದೇ ಎಂತರ ಮತ್ತು ಆರ್ಥಿಕತೆಗೆ ಲಾಸ್ ಮಾಡಿಕೊಂಡು ಚೀನಾಗೆ ಲಾಭ ಮಾಡಿಕೊಟ್ಟಿದ್ದನ್ನ ಮಾಸ್ಟರ್ ಸ್ಟ್ರೋಕ್ ಅಂತ ಕರೆಯೋರಿಗೆ ಯಾವ ಭಾಷೆಯಲ್ಲಿ ಬೈಬೇಕು ನೀವೇ ಹೇಳಿ. ಈಗ 2022-2024 ಕಾಲಘಟ್ಟಕ್ಕೆ ಬರೋಣ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾಯಿತು. ಪಾಶ್ಚಿಮಾತ್ಯ ದೇಶಗಳು ರಷ್ಯಾ ತೈಲದ ಮೇಲೆ ನಿರ್ಬಂಧ ಹಾಕಿದ್ವು. ಆ ಟೈಮ್ನಲ್ಲಿ ರಷ್ಯಾ ತನ್ನ ಅಗ್ಗದ ತೈಲವನ್ನ ನಮಗೆ ಆಫರ್ ಮಾಡಿತು. ನಾವು ಮುಗಿ ಬಿದ್ದು ಖರೀದಿಸಿದ್ವಿ. ಒಟ್ಟು ಆಮದಿನಲ್ಲಿ ಬರೀ 0.2% ಇದ್ದ ರಷ್ಯಾ ತೈಲ 40%ಗಿಂತ ಹೆಚ್ಚಾಯಿತು. ಆಗ ನಮ್ಮ ವಿದೇಶಾಂಗ ಸಚಿವ ಇದೇ ಎಸ್ ಜೈಶಂಕರ್ ಯುರೋಪಿಯನ್ ಪತ್ರಕರ್ತರ ಎದುರು ಮ್ಯೂನಿಟಿ ಸೆಕ್ಯೂರಿಟಿ ಕಾನ್ಫರೆನ್ಸ್ ನಲ್ಲಿ ಗುಡುಗಿದ್ರು. ನೋಡಪ್ಪ, ನಮ್ಮದು ಸ್ಟ್ರಾಟಜಿಕ್ ಆಟೋನಮಿ, ಸೊ ನಮ್ಮ ಜನರಿಗೆ ಎಲ್ಲಿ ಅಗ್ಗವಾಗಿ ಸಿಗುತ್ತೋ ಅಲ್ಲಿ ತಗೋತೀವಿ, ನಾವು ಯಾರಿಗೂ ಹೆದರಲ್ಲ ಅಂತ ಸಕ್ಕ ಡೈಲಾಗ್ ಹೊಡೆದು. ಯುರೋಪಿನ ಸಮಸ್ಯೆ ಜಗತ್ತಿನ ಸಮಸ್ಯೆ ಅಲ್ಲ ಅಂತ ಹೇಳಿದಾಗಲಂತೂ ನಮ್ಮ ಭಕ್ತಗಣಕ್ಕೆ ಎಲ್ಲಿಲ್ಲದ ಖುಷಿ. ಯೂಟ್ಯೂಬ್, ಇನ್ಸ್ಟಾದಲ್ಲಿ ಬರೀ ಜೈಶಂಕರ್ ತಗ್ಲೇ ವಿಡಿಯೋಗಳೇ ರಾರಾಜಿಸಿದೆ. ಆಹಾ, ಎಂತ ಸ್ಟ್ರಾಟಜಿಕ್ ಆಟೋನಮಿ. ಆದರೆ ವಾಸ್ತವದಲ್ಲಿ ಅಮೆರಿಕ ಇದನ್ನ ಯಾಕೆ ಸುಮ್ಮನೆ ನೋಡ್ಕೊಂಡು ಕೂತಿತ್ತು ಗೊತ್ತಾ? ಯಾಕಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಕೊರತೆಯಾಗಿ ಬೆಲೆ $120 ದಾಟಬಾರದು ಅನ್ನೋದು ಅಮೆರಿಕದ ಲೆಕ್ಕಾಚಾರವಾಗಿತ್ತು ಬಾಸ್.
ಹಾಗಾಗಿ ನಾವು ರಷ್ಯಾದಿಂದ ಅಗ್ಗದ ತೈಲ ತಂದು ನಮ್ಮ ರಿಫೈನರಿಗಳಲ್ಲಿ ಶುದ್ಧೀಕರಿಸಿ ಅಂದ್ರೆ ರಿಫೈನ್ ಮಾಡಿ ಯುರೋಪ್ಗೆ ದುಬಾರಿ ಬೆಲೆಗೆ ಮಾರಾಟ ಮಾಡ್ಲಿಕ್ಕೆ ಬಿಟ್ಟಿದ್ರು. ಇದನ್ನೇ ಜಾಗತಿಕ ಮಟ್ಟದಲ್ಲಿ ತಜ್ಞರು ಹೇಳೋದು ಲ್ಯಾಂಡ್ರೋಮ್ಯಾಟ್ ಅಂತ, ಅಂದ್ರೆ ರಷ್ಯಾದ ಆಯಿಲ್ನ ಇಂಡಿಯಾ ಮೂಲಕ ವೈಟ್ ವಾಶ್ ಮಾಡೋದು ಅಂತ. ಟ್ರಂಪ್ ಅವರ ಪ್ರಭಾವಿ ಸಲಹೆಗಾರ ಪೀಟರ್ ನವಾರೋ ಅವರು ಇಂಡಿಯಾ ಮಾಡ್ತಿರೋದು ಬರೀ ವಾರ್ ಪ್ರಾಫಿಟಿಯರಿಂಗ್, ಯುದ್ಧದ ಲಾಭಕೋರತನ ಅಂತ ನೇರವಾಗಿ ಛೀಮಾರಿ ಹಾಕಿದ್ರು. ಆದರೆ ನಾವು ಯಾರಿಗೂ ಕೇರ್ ಮಾಡಲ್ಲ ಅನ್ನೋ ಜೈಶಂಕರ್ ಅವರ ಡೈಲಾಗ್ಗಳ ಆಯಸ್ಸು ಬರೀ ಡೊನಾಲ್ಡ್ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬರೋವರೆಗೂ ಮಾತ್ರ ಇತ್ತು ಅನ್ನೋದು ಮುಂದಿನ ಘಟನೆಯಲ್ಲಿ ರಿವೀಲ್ ಆಯ್ತು ನೋಡಿ. ಫ್ರೆಂಡ್ಸ್, ಅಸಲಿ ಪಿಕ್ಚರ್ ಶುರುವಾಗಿದ್ದೇ 2025ರ ಕೊನೆ ಮತ್ತು 2026ರ ಆರಂಭದಲ್ಲಿ. ಅಮೆರಿಕ ಫಸ್ಟ್ ಅಂತ ಹೇಳ್ಕೊಂಡು ಇದೇ ಟ್ರಂಪ್ ಮಹಾಶಯ ಮತ್ತೆ ಅಧಿಕಾರಕ್ಕೆ ಬಂದ್ರು ನೋಡಿ. ಬಂದವರೇ ಇಂಡಿಯಾ ರಷ್ಯಾದಿಂದ ತೈಲ ತಗೊಂಡು ರಷ್ಯಾ ಯುದ್ಧಕ್ಕೆ ಫಂಡ್ ಮಾಡ್ತಿದೆ, ಇದನ್ನ ಸಹಿಸಲ್ಲ ಅಂತ ಹೇಳಿ ನಮ್ಮ ದೇಶದ ರಫ್ತು ಸರಕುಗಳ ಮೇಲೆ 25% ಗುರು 25% ದಂಡನಾತ್ಮಕ ಸುಂಕ ಹಾಕ್ಬಿಟ್ರು. ಇಷ್ಟು ದಿನ ಸ್ಟ್ರಾಟಜಿಕ್ ಅಟಾನಮಿ, ನಾವೇ ವಿಶ್ವಗುರು ಅಂತ ಬೊಬ್ಬೆ ಹೊಡಿತಿದ್ದ ಸರ್ಕಾರ ಈ ಒಂದೇ ಒಂದು ಸುಂಕದ ಏಟಿಗೆ ಅಕ್ಷರಶಃ ಗಡಗಡ ಅಂತ ನಡುಗೋಯ್ತು. ನಮ್ಮ ಟೆಕ್ಸ್ಟೈಲ್, IT, ಫಾರ್ಮಾ ಎಲ್ಲದಕ್ಕೂ US ಮಾರ್ಕೆಟ್ ಬೇಕು ನೋಡಿ. ಪರಿಣಾಮ ಏನಾಯ್ತು? ಸೈಲೆಂಟ್ ಆಗಿ ಕದ್ದು ಮುಚ್ಚಿ ನಾವು ರಷ್ಯಾ ತೈಲ ಆಮದನ್ನ ಬರೋಬ್ಬರಿ 40% ಕಡಿತಗೊಳಿಸಿದೆ. ಫೆಬ್ರವರಿ 2026ರಲ್ಲಿ ಅಮೆರಿಕ ಭಾರತದ ನಡುವೆ ವ್ಯಾಪಾರ ಒಪ್ಪಂದ ಆಯಿತು. ಸ್ವತಃ ಟ್ರಂಪ್ ಮಹಾಶಯ ಜಗತ್ತಿನೆದುರು ಹೇಳಿದ್ರು, ಇಂಡಿಯಾ ನಮ್ಮ ಮಾತಿಗೆ ಒಪ್ಪಿ ರಷ್ಯಾ ತೈಲ ತರೋದನ್ನ ನಿಲ್ಲಿಸಿದೆ, ಅದಕ್ಕೆ ನಾವು ಸುಂಕ ತೆಗೆದಿದ್ದೀವಿ ಅಂತ. ಈಗ ಜೈಶಂಕರ್ ಅವರ ಸಿಗ್ಮಾ ಡೈಲಾಗ್ಗಳು ಎಲ್ಲಿ ಹೋದು ಗುರು? ಅಮೆರಿಕದ ಅಧ್ಯಕ್ಷ ಟ್ವೀಟ್ ಮಾಡಿದ ತಕ್ಷಣ ರಷ್ಯಾದ ಜೊತೆಗಿನ ಸಂಬಂಧ ಕಟ್ ಮಾಡಿಕೊಂಡ್ವಲ್ಲ, ಇದು ಸ್ಟ್ರಾಟಜಿಕ್ ಅಟಾನಮಿನ ಅಥವಾ ಸ್ಟ್ರಾಟಜಿಕ್ ಶರಣಾಗತಿನ? ಆದ್ರೆ ನಮ್ಮ ಭಕ್ತರು ಸುಮ್ಮನಿರ್ತಾರ? ಇಲ್ಲೂ ಅವರದ್ದು ಅದೇ ರಾಗ. ಮೋದಿಜಿ ಟ್ರಂಪ್ಗೆ ಟೋಪಿ ಹಾಕಿದ್ರು, ಸುಂಕ ತಪ್ಸೋಕೆ ರಷ್ಯಾ ತೈಲ ಕಮ್ಮಿ ಮಾಡೋ ನಾಟಕ ಆಡಿ ನಮ್ಮ ಎಕಾನಮಿ ಉಳಿಸಿದ್ರು. ವಾಟ್ ಎ ಮಾಸ್ಟರ್ ಸ್ಟ್ರೋಕ್ ಅಂದ್ರು. ಅರೆ ಭಾಯ್, ನಿನ್ನ ದೇಶದ ಎನರ್ಜಿ ಪಾಲಿಸಿನ ನೀನು ಡಿಸೈಡ್ ಮಾಡ್ತಿಲ್ಲ, ಅಮೆರಿಕದ ವೈಟ್ ಹೌಸ್ ಡಿಸೈಡ್ ಮಾಡ್ತಿದೆ. ಇದರಲ್ಲಿ ಮಾಸ್ಟರ್ ಸ್ಟ್ರೋಕ್ ಎಲ್ಲಿದೆ ಮಣ್ಣಾಂಗಟ್ಟಿ? ಇದು ಕಂಪ್ಲೀಟ್ ಫೇಲ್ಯೂರ್. ರಷ್ಯಾ ತೈಲ ಬಿಟ್ಟ ಮೇಲೆ ನಮಗೆ ಆಲ್ಟರ್ನೇಟಿವ್ ಬೇಕಲ್ಲ, ಅದಕ್ಕೂ ಅಮೆರಿಕನೇ ದಾರಿ ತೋರಿಸ್ತು ನೋಡಿ. ಅದೇ ವೆನಿಜುವೆಲಾ. ಅಮೆರಿಕ ವೆನಿಜುವೆಲಾದ ಅಧ್ಯಕ್ಷ ಮಡುರೋನ ಅರೆಸ್ಟ್ ಮಾಡಿ ಅಲ್ಲಿ ತೈಲ ನಿರ್ಬಂಧ ಸಡಿಲಿಸ್ತು. ಆದ್ರೆ ಇಲ್ಲಿ ನಡೆದ ಮ್ಯಾಜಿಕ್ ನೋಡಿ ಗುರು. ಅಮೆರಿಕ ಇಂಡಿಯಾ ಟ್ರೇಡ್ ಡೀಲ್ ನ ಲಾಭ ಸಿಕ್ಕಿದ್ದು ಸಾಮಾನ್ಯ ಜನರಿಗಲ್ಲ, ಬದಲಾಗಿ ಭಾರತದ ಅತಿ ದೊಡ್ಡ ಖಾಸಗಿ ಕಾರ್ಪೊರೇಟ್ ಕಂಪನಿ ರಿಲಯನ್ಸ್ ಇಂಡಸ್ಟ್ರಿಗೆ. ಎಸ್, ಹೌದು, ಅಮೆರಿಕದ ಟ್ರೆಸರಿ ಇಲಾಖೆ ವೆನಿಜುವೆಲಾದಿಂದ ಡೈರೆಕ್ಟ್ ಆಗಿ ತೈಲ ತರಲಿಕ್ಕೆ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ಗೆ ಸ್ಪೆಷಲ್ ಜನರಲ್ ಲೈಸೆನ್ಸ್ ಕೊಡ್ತು. ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಂಡ ತಕ್ಷಣ ರಿಲಯನ್ಸ್ 2 ಮಿಲಿಯನ್ ಬ್ಯಾರೆಲ್ ವೆನಿಜುವೆಲಾ ತೈಲ ಖರೀದಿಸಿತು. ನಮ್ಮ ಸರ್ಕಾರಿ ಸ್ವಾಮ್ಯದ ಅಂದ್ರೆ PSU ಪೆಟ್ರೋಲ್ ಬಂಕ್ಗಳಲ್ಲಿ ಜನರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ₹1 ಕೂಡ ಕಡಿಮೆ ಆಗಿಲ್ಲ. ಆದರೆ ಸರ್ಕಾರದ ಆಪ್ತ ವಲಯದ ಖಾಸಗಿ ಕಂಪನಿಗೆ ಮಾತ್ರ ಅಮೆರಿಕದ ಆಶೀರ್ವಾದ, ಅಗ್ಗದ ತೈಲ ಮತ್ತು ಭರ್ಜರಿ ರಿಫೈನಿಂಗ್ ಮಾರ್ಜಿನ್. ಇದನ್ನ ನಮ್ಮ ಮಾಧ್ಯಮಗಳು ತೈಲ ಮೂಲಗಳ ವೈವಿಧ್ಯೀಕರಣ, ಗ್ರೇಟ್ ಡಿಪ್ಲೊಮಸಿ ಅಂತ ಹೊಗಳ್ತಿವೆ. ಒಂದು ದೇಶದ ವಿದೇಶಾಂಗ ನೀತಿ ಕೇವಲ ಬಂಡವಾಳಶಾಹಿಗಳ ಲಾಭದ ಮೇಲೆ ನಿಂತಿದೆಯಾ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಇವೆಲ್ಲದರ ಕಿರೀಟ ಪ್ರಾಯ ಅಂದ್ರೆ ದಿ ಅಲ್ಟಿಮೇಟ್ ಕಾಮಿಡಿ ಅಂಡ್ ಟ್ರಾಜಿಡಿ ಆಗಿದ್ದು ಮಾರ್ಚ್ 2026ರಲ್ಲಿ ಇರಾನ್ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಅಮೆರಿಕ ನಡುವೆ ಯುದ್ಧ ಜೋರಾಯ್ತು ನೋಡಿ. ಇರಾನ್ ಆರ್ಮುಸ್ ಜಲಸಂಧಿಯನ್ನ ಬಂದ್ ಮಾಡ್ತು. ನಮಗೆ ಬರೋ 40% ಇಂದ 50% ತೈಲ ಬರೋದೇ ಈ ದಾರಿಲಿ. ತೈಲ ಬೆಲೆ ಗಗನಕ್ಕೇರ್ತು ನೋಡಿ. ನಮ್ಮ ವಿಶ್ವಗುರು ಸರ್ಕಾರದ ಹತ್ರ ಎಮರ್ಜೆನ್ಸಿಗೆ ಅಂತ ಇದ್ದದ್ದು ಬರೀ 25 ದಿನಗಳಿಗೆ ಆಗುವಷ್ಟು ಸ್ಟ್ರಾಟಜಿಕ್ ರಿಸರ್ವ್ ಮಾತ್ರ. ನಮ್ಮ ಸರ್ಕಾರಕ್ಕೆ ದಿಕ್ಕು ತೋಚದಂತಾಯ್ತು. ಆಗ ನಮ್ಮನ್ನ ರಕ್ಷಿಸಿದ್ಯಾರು? ಅದೇ ಅಮೆರಿಕ. ಅಮೆರಿಕದ ಟ್ರೆಸರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಮಾರ್ಚ್ 6ರಂದು ಒಂದು ಘೋಷಣೆ ಮಾಡಿದ್ರು, ಜಾಗತಿಕ ತೈಲ ಬೆಲೆ ಏರಬಾರದು ಅಂತ. ಮಾರ್ಚ್ 5ರ ಒಳಗೆ ಸಮುದ್ರದಲ್ಲಿ ಸಿಲುಕಿರುವ ರಷ್ಯಾ ತೈಲವನ್ನ ತಗೊಳ್ಳಕ್ಕೆ ನಮ್ಮ ಫ್ರೆಂಡ್ ಇಂಡಿಯಾಗೆ 30 ದಿನಗಳ ಕಾಲ ಟೆಂಪರರಿ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ. ಸರಿಯಾಗಿ ಕೇಳಿಸ್ಕೊಳ್ಳಿ ಬಾಸ್, ಅವಕಾಶ ನೀಡ್ತಿದ್ದೇವೆ ಅಂದ್ರೆ ಅಲೋಯಿಂಗ್ ಅಂತೆ.
ಟ್ರಂಪ್ ಆಡಳಿತದ ಅಧಿಕಾರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಂಡಿಯನ್ಸ್ ತುಂಬಾ ಒಳ್ಳೆ ನಟರು, ಇಂಡಿಯನ್ಸ್ ಹ್ಯಾವ್ ಬೀನ್ ಗುಡ್ ಆಕ್ಟರ್ಸ್ ನಾವು ಹೇಳಿದಾಗ ರಷ್ಯಾ ತೈಲ ನಿಲ್ಲಿಸಿದ್ರು, ಸೊ ಈಗ ಪಾಪ ತಗಳಿ ಅಂತ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಜಗತ್ತಿನ ಮುಂದೆ ಮಾನ ಮರ್ಯಾದೆ ತೆಗೆದ್ರು. ನಾವು 1.4 ಬಿಲಿಯನ್ ಜನ ಅಂದ್ರೆ 150 ಕೋಟಿ ಜನಸಂಖ್ಯೆ ಇರೋ ಸ್ವತಂತ್ರ ದೇಶ. ನಮ್ಮ ಎನರ್ಜಿ ಸೆಕ್ಯೂರಿಟಿಗೆ ಯಾವ ದೇಶದಿಂದ ತೈಲ ತರಬೇಕು ಅಂತ ಅಮೆರಿಕದ ಆಫೀಸರ್ಸ್ ಪರ್ಮಿಷನ್ ಕೊಡ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದೆಯಾ? ಕಾಂಗ್ರೆಸ್ ನಾಯಕ ಮನೀಶ್ ತಿವಾರಿ ಹೇಳಿದ ಹಾಗೆ ನಾವೇನು ಬನಾನಾ ರಿಪಬ್ಲಿಕ್ ಆಗಿದ್ದೀವ? ಆದ್ರೆ ನಮ್ಮ ವಾಟ್ಸಪ್ ಯೂನಿವರ್ಸಿಟಿಯ ಬುದ್ಧಿಜೀವಿಗಳು ಏನಂದ್ರು ಗೊತ್ತಾ? ಮೋದಿಜಿಯ ಪವರ್ ನೋಡ್ರಿ, ಸ್ವತಃ ಅಮೆರಿಕನೇ ತಲೆಬಾಗಿ ರಷ್ಯಾ ತೈಲ ತರೋಕೆ ನಮಗೆ ಸ್ಪೆಷಲ್ ಪರ್ಮಿಷನ್ ಕೊಡ್ತು, ದಿಸ್ ಈಸ್ ಕಾಲ್ಡ್ ಮಾಸ್ಟರ್ ಸ್ಟ್ರೋಕ್ ಅಂತ. ಅರೆ ರೇ, ಅಮೆರಿಕ ನಮಗೆ ಪರ್ಮಿಷನ್ ಕೊಟ್ಟಿದ್ದು ನಮಗೋಸ್ಕರ ಅಲ್ಲ ಬಾಸ್. ತೈಲ ಬೆಲೆ $100 ದಾಟಿದ್ರೆ ಅಮೆರಿಕದಲ್ಲಿ ಹಣದುಬ್ಬರ ಆಗುತ್ತೆ, ಟ್ರಂಪ್ಗೆ ಇಲೆಕ್ಷನ್ ಅಲ್ಲಿ ಏಟು ಬೀಳುತ್ತೆ ಅಂತ. ಇದರಲ್ಲಿ ನಮ್ಮನ್ನ ಒಂದು ತಾಳವಾಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ. ಆ ವಿನಾಯಿತಿ ಇರೋದು ಕೇವಲ ಸಮುದ್ರದಲ್ಲಿರೋ ಹಳೆ ತೈಲಕ್ಕೆ ಮಾತ್ರ, ಹೊಸ ತೈಲಕ್ಕಲ್ಲ. ಇದನ್ನ ಪರಾಕ್ರಮ ಅನ್ನೋರನ್ನ ನೋಡಿ ಅಳಬೇಕೋ ನಗಬೇಕೋ ಗೊತ್ತಾಗ್ತಿಲ್ಲ. ದೋಸ್ತುಗಳೇ, ಇದನ್ನೆಲ್ಲ ನೋಡಿದ ಮೇಲೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರಬೇಕು, ಇಂದಿನ ನಮ್ಮ ವಿದೇಶಾಂಗ ನೀತಿ ಕೇವಲ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು PR ಸ್ಟಂಟ್ ಆಗಿ ಉಳಿದಿದೆ. ವೇದಿಕೆ ಮೇಲೆ ನಿಂತು ಯಾರಪ್ಪನಿಗೂ ಹೆದರಲ್ಲ ಅಂತ ಸೌಂಡ್ ಬಿಡೋದು, ಆದ್ರೆ ತೆರೆಯ ಹಿಂದೆ ಹೋಗಿ ಅಮೆರಿಕ ಏನು ಷರತ್ತು ಹಾಕಿದ್ರು ಸೈಲೆಂಟ್ ಆಗಿ ಸಹಿ ಹಾಕಿ ಬರೋದು. ಇರಾನ್ ಬಿಟ್ವಿ, ರಷ್ಯಾ ಹಿಡಿದ್ವಿ, ಅಮೆರಿಕ ಕೆಂಗನ್ನು ಬಿಟ್ಟ ತಕ್ಷಣ ರಷ್ಯಾ ಬಿಟ್ಟು ವೆನಿಜುವೆಲಾ ಅಂದ್ವಿ. ಈಗ ಮತ್ತೆ ಅಮೆರಿಕದ ಹತ್ರನೇ 30 ದಿನದ ರಷ್ಯಾ ತೈಲದ ಪರ್ಮಿಷನ್ ಚೀಟಿ ಇಸ್ಕೊಂಡು ಬಂದಿದ್ವಿ. ಇಷ್ಟೆಲ್ಲ ಉಲ್ಟ ಹೊಡೆದ ಮೇಲೂ ಇದನ್ನೆಲ್ಲ ಮಾಸ್ಟರ್ ಸ್ಟ್ರೋಕ್ ಅಂತ ಕರೆಯೋ ಅಂಧಾಭಿಮಾನಕ್ಕೆ ಮದ್ದಿಲ್ಲ. ನಿಜವಾದ ರಾಜತಾಂತ್ರಿಕತೆ ಅಂದ್ರೆ ದೇಶದ ಹಿತಾಸಕ್ತಿಯನ್ನ ಯಾರ ಹಂಗೂ ಇಲ್ಲದೆ ಕಾಪಾಡಿಕೊಳ್ಳೋದು. ಬಲಾಢ್ಯರ ಎದುರು ಕುಣಿಯುವ ಗೊಂಬೆಯಾಗೋದಲ್ಲ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಅಟ್ಲೀಸ್ಟ್ ಈ ಮಾಸ್ಟರ್ ಸ್ಟ್ರೋಕ್ ಅನ್ನೋ ಭ್ರಮೆಯಿಂದ ಜನ ಹೊರಬರಲಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಗಳ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ಜೈ ಹಿಂದ್, ಜೈ ಇಂಡಿಯಾ.